ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್ಸ್. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡೋಣ. ಹಾಗೆ ನಮ್ಮನೇಲಿ ಸಿಂಪಲ್ಲಾಗಿ ಯುಗಾದಿ ಹಬ್ಬನ ಆಚರಣೆ ಮಾಡಿದ್ವಿ, ತುಂಬ ಗ್ರ್ಯಾಂಡೇನೂ ಮಾಡಿಲ್ಲ. ಹಾಗೆ ಪೂಜೆ ಎಲ್ಲ ಮುಗಿಸಿ ಅಮ್ಮಂಗೆ ಒಬ್ಬಟ್ಟಿಗೆ ಹೆಲ್ಪ್ ಮಾಡೋಣ ಅಂತಂದ್ಬಿಟ್ಟು ಹಿಟ್ಟು ಕಲಿಸ್ಕೊಡ್ತಾ ಇದ್ದೆ. ಹಬ್ಬದ ದಿನ ಅಮ್ಮಂಗೂ ಹೆಲ್ಪ್ ಮಾಡಿದ್ರೆ ಅಮ್ಮಂಗೂ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಒಬ್ಬಟ್ಟು ಹಿಟ್ಟನ್ನ ಕಲಿಸ್ಕೊಡ್ತಾ ಇದ್ದೆ. ಕಲಿಸೋ ಅಷ್ಟರಲ್ಲಿ ತುಂಬ ಕೈಯೆಲ್ಲ ಪೇಯ್ನ್ ಬಂದುಬಿಡ್ತು. ಏನಕ್ಕೆ ಅಂದರೆ ತುಂಬ ಸಾಫ್ಟಾಗಿ, ಅಂದರೆ ಒಬ್ಬಟ್ಟು ಮಾಡೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ನಾರ್ಮಲಾಗಿ ತುಂಬ ಸಾಫ್ಟಾಗಿ ಅದನ್ನ ಕಲಿಸ್ಕೋಬೇಕು, ತುಂಬ ನೀಟಾಗಿ ಕಲಿಸ್ಕೋಬೇಕು, ಇಲ್ಲಾಂತಂದರೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ. ಹಾಗೆ ಒಬ್ಬಟ್ಟಿಗೆ ಬೆಲ್ಲದ್ದು ಹೂರಣ ಮಾಡೋಕ್ಕೆ ಅಂತಂದ್ಬಿಟ್ಟು ಬೆಲ್ಲನ ಕೂಡ ತುರಿದು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ವಿ. ಮತ್ತು ಅಮ್ಮ ಅಡುಗೆ ಮಾಡ್ತಾಯಿದ್ರು, ಒಣ ಅವರೆಕಾಳಿನ ಸಾಂಬಾರು ಮಾಡ್ತಾಯಿದ್ರು. ನಾರ್ಮಲಾಗಿ ಯುಗಾದಿ ಹಬ್ಬ ಟೈಮಲ್ಲಿ ಅವರೆಕಾಳು ಸಾಂಬಾರು ಕಾಮನಾಗಿ ಎಲ್ಲರೂ ಮನೆಯಲ್ಲೂ ಮಾಡೇ ಮಾಡ್ತಾರೆ. ಸೊ ಅಮ್ಮ ಮಾಡ್ತಾಯಿದ್ರು, ನಾನು ಜೊತೆಗೆ ಸ್ವಲ್ಪ ಹಾಗೆ ಹೆಲ್ಪ್ ಮಾಡಿದೆ. ಎಲ್ಲನೂ ನನಗೂ ಅಡುಗೆ ಅಷ್ಟು ನೀಟಾಗಿ ಮಾಡೋಕ್ಕೆ ಬರಲಿಲ್ಲ ಅಂದರೂ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಹೇಳ್ಕೊಡ್ತಾರೆ. ಸೊ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಕೂಡ ಅಡುಗೆಯಲ್ಲಿ ಅಮ್ಮಂಗೂ ಹೆಲ್ಪ್ ಮಾಡಿಕೊಂಡು ನಾನು ಕೂಡ ಮಾಡ್ತಾಯಿದ್ದೆ. ಮತ್ತು ಹೂರಣನೂ ಕೂಡ ಪ್ರಿಪೇರ್ ಆಯಿತು. ಒಬ್ಬಟ್ಟಿನ ಹಿಟ್ಟು ಯಾವ ಥರ ಕಲಸಿಟ್ಟಿದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ, ನೀವೇ ನೋಡ್ತಿದ್ದೀರಾ. ನಮ್ಮಮ್ಮ ಇನ್ನೊಂದು ಸ್ವಲ್ಪ ಆಯಿಲೆಲ್ಲ ಹಾಕಿ ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತಂದ್ಬಿಟ್ಟು ಇನ್ನೂ ಚೆನ್ನಾಗಿ ಅದನ್ನು ಕಲಿಸ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ನಾರ್ಮಲಾಗಿ ಯುಗಾದಿ ಹಬ್ಬದ ದಿನ ಮಾಡೇ ಮಾಡ್ತಾರೆ. ನೋಡಿ ನಮ್ಮ ಮನೇಲಿ ಈ ಥರ ಮಾಡಿದ್ವಿ, ಹೆಂಗೆ ಬಂದಿದೆ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಒಬ್ಬಟ್ಟಿನ ರೆಸಿಪಿ ಬೇಕಂತಂದ್ರೂ ಕಮೆಂಟ್ ಮಾಡಿ, ಖಂಡಿತ ಒಬ್ಬಟ್ಟು ಒಂದ್ಸರಿ ಮಾಡಿ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ಊಟ ರೆಡಿ ಆಯಿತು, ಊಟ ಮಾಡಿದ್ವಿ. ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತು. ಸೊ ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಎಲ್ಲರೂ ಸ್ಯಾರಿ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ. ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ತಾ ಅತ್ತೆ ಮನೇಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾಮೂಲಿ ಎಲ್ಲ ಒಟ್ಟಿಗೆ ಸೇರಿದ್ವಿ ಅಂತಂದರೆ ಮೀಟಿಂಗ್ ಮಾಡೋದು ಕಾಮನ್ನು. ಸೊ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಮೀಟಿಂಗ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇದು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಯುಗಾದಿ ಹಬ್ಬದ ನೆಕ್ಸ್ಟ್ ಡೇಗೆ ನಾವು ಮಾರಿ ಹಬ್ಬ ಮಾಡ್ತೀವಿ, ಅಂದರೆ ತಂಪು ಮಾಡ್ತೀವಿ. ಹಾಗೆ ವರ್ಷದೊಳಗಿರೋದ್ರಿಂದ ನಾನ್ ವೆಜ್ ತಂದು ಎಲ್ಲರೂ ನಮ್ಮನೇಲೇ ಇದ್ದರು. ಸೊ ಹಾಗಾಗಿ ನಾನ್ ವೆಜ್ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಮಾತಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿದ್ವಿ. ಮತ್ತು ಈವ್ನಿಂಗ್ ನನ್ನ ಫ್ರೆಂಡ್ ಮಗಳದು ಬರ್ತ್ಡೇ ಪಾರ್ಟಿ ಇತ್ತು. ಸೊ ಅಲ್ಲಿ ಹೋಗಿ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದೆ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.